ಕಪ್ ಗೆದ್ದರೆ ಆರ್ಸಿಬಿಗೆ ಸನ್ಮಾನಿಸುವ ಪ್ಲಾನ್ ಆಗುತ್ತೆ. ಆದ್ರೆ ಯಾವಾಗ ಮಾಡಬೇಕು ಅನ್ನೋ ಪ್ಲಾನ್ ಇರೋದಿಲ್ಲ. ಹೌದು, ಒಂದು ವಿಕ್ಟರಿ ಪರೇಡ್ಗೆ ಪರ್ಮಿಷನ್ ಕೇಳಿದ್ದಾರೆ. ಹೌದು, ನಾವು ಭವ್ಯ ಮೆಟ್ಟಿಲುಗಳ ಮೇಲೆ ಸನ್ಮಾನಿಸಬೇಕು ಅಂತ ಅಂದುಕೊಂಡಿದ್ದೀವಿ. ಆದ್ರೆ ಯಾವಾಗ? ಎರಡೂ ಪತ್ರದಲ್ಲೂ ನೀವು ಗಮನಿಸಿದ್ರೆ ಯಾವಾಗ ಪರೇಡ್ ಬರುತ್ತೆ, ವಿಜಯ ಪರೇಡ್, ವಿಜಯ ಯಾತ್ರೆ ಬರುತ್ತೆ ಅನ್ನೋದ್ರ ಬಗ್ಗೆ KSCA ಕೂಡ ಡೇಟ್ ಮೆನ್ಷನ್ ಮಾಡಿಲ್ಲ, ಸರ್ಕಾರ ಕೂಡ ಡೇಟ್ ಮೆನ್ಷನ್ ಮಾಡಿಲ್ಲ. ಒಂದು ಅನುಮತಿ ಕೇಳ್ತಾರೆ, ಮಾಡಬಹುದಾ ಅಂತ. ಹಾಗಾದ್ರೆ 4ನೇ ತಾರೀಖೆ ಮಾಡಿದ್ದು ಯಾರ ಒತ್ತಡದಿಂದ, ಯಾಕಾಗಿ? ಬುಧವಾರವೇ ಅರ್ಜೆಂಟಲ್ಲಿ ತರಾತುರಿಯಲ್ಲಿ ಯಾಕೆ ಆ ನಿರ್ಧಾರ ಮಾಡಲಾಯಿತು? ಅಷ್ಟು ಅವಶ್ಯಕತೆ ಏನಿತ್ತು? ಯಾರ ನಿರ್ಧಾರದಿಂದ ಈ ಕಾಲ್ ತುಳಿತ ನಡೀತು? ಇನ್ನೂ ಒಂದು ಚೂರು ಒಳಗೆ ಹೋಗೋಣ ವೀಕ್ಷಕರೇ, ವಿಷಯ ಇನ್ನೂ ಇದೆ, ಇಲ್ಲಿಗೆ ನಿಲ್ಲೋದಿಲ್ಲ ಇದು. ಯಾರು, ಯಾಕೆ, ಹೇಗೆ ಅಂತ ಹುಡುಕುತ್ತಾ ಹೋದಾಗ ಫಸ್ಟಿಗೆ ಸಿಗೋವು ಈ 2 ಪತ್ರಗಳು. ಒಂದು KSCA ಇಂದ ಪತ್ರ ಬಂದಿದೆ, ನಮಗೆ ಪರ್ಮಿಷನ್ ಕೊಡಿ ವಿಕ್ಟರಿ ಪರೇಡ್ ಮಾಡೋದಕ್ಕೆ, ವಿಧಾನಸೌಧದಿಂದ ಚಿನ್ನಸ್ವಾಮಿಯವರೆಗೆ. ಆದ್ರೆ ಯಾವಾಗ? ಕಪ್ ಗೆದ್ದರೆ RCBಯಿಂದ ದಿನಾಂಕ ನಿರ್ಧಾರ. ಬುಧವಾರವೇ ಪರೇಡ್ಗೆ ನಿರ್ಧರಿಸಿದ್ದು RCB. ಕಪ್ ಗೆದ್ದ ಮರುದಿನ 7:01 ಒಂದು ಟ್ವೀಟ್ ಮಾಡ್ತಾರೆ ಎಕ್ಸ್ ಖಾತೆಯಲ್ಲಿ. ಟ್ವೀಟ್ ಮಾಡಿ ಪರೇಡ್ ವಿವರವನ್ನ RCB ಕೊಡುತ್ತೆ. ವಿಧಾನಸೌಧದಿಂದ ಸ್ಟೇಡಿಯಂವರೆಗೂ ಪರೇಡ್. ಮಧ್ಯಾಹ್ನ 3:30 RCB ಪರೇಡ್ ಅಂತ ಅನೌನ್ಸೇ ಮಾಡಿಬಿಡುತ್ತೆ. 3:30 ನಾವಿರ್ತೀವಿ ಅಲ್ಲಿ ಅಂತ. ಯಾರನ್ನ ಕೇಳಿ ಅವರು ಈ ಅನೌನ್ಸ್ಮೆಂಟ್ ಕೊಟ್ರು? This one for you, 12th man army. For every cheer, every tear, every year, loyalty is royalty, and today the crown is yours. ಇದು RCB ಟ್ವೀಟ್ ಮಾಡಿರೋದು. ವಿತ್ ಟೈಮ್ ನೀವು ನೋಡ್ತಾ ಇದ್ದೀರಿ, ವಿತ್ ಟೈಮ್ 3:30 ನಾವು ಬರ್ತಾ ಇದ್ದೀವಿ ಅಂತ ಒಂದು ಪೋಸ್ಟರ್ ರಿಲೀಸ್ ಮಾಡುತ್ತೆ. 3:30 ಬರ್ತಾ ಇದ್ದೀವಿ ಅಂತ ಒಂದು ಪೋಸ್ಟರ್ ರಿಲೀಸ್ ಮಾಡುತ್ತೆ RCB. ಮೋರ್ ಡೀಟೇಲ್ಸ್ ಔಟ್ ಸೂನ್. ಇದು RCBಯ ಪೋಸ್ಟರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.